ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆ ಚಿಕ್ಕಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಈಸಿ ರೆಸಿಪಿ ಮತ್ತು ಹೆಲ್ದಿ ರೆಸಿಪಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿರಿ. 1 ಗ್ಲಾಸ್ ಕಡಲೆ ತೊಗೊಂಡೇನಿ. ಇದು ಯಾವ ಗ್ಲಾಸ್ಲೆ ಕಡಲೆ ತೊಗೊಂಡಿರ್ತೀರಲ್ಲ ಇದೇ ಗ್ಲಾಸ್ಲೆ ಮುಂದೆ ಬೆಲ್ಲ ತೊಗೋಬೇಕು. ಅದಕ್ಕೆ ಕರೆಕ್ಟ್ ಅಳತಿಲೆ ತೊಗೋಬೇಕು. ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಸ್ವಲ್ಪ ಅಷ್ಟೇ ಬೆಚ್ಚಗಾಗುವಷ್ಟು ಹುರ್ಕೊಂಡು ಅದನ್ನು ಆರಾಕ ತೆಗೆದಿಡ್ಬೇಕು. ಆಮೇಲೆ ಆವಾಗ ಕಡಲೆ ಅಳತಿ ತೊಗೊಂಡಿದ್ವಲ್ಲ ಅದ ಗ್ಲಾಸ್ಲೆ ಪೂರ್ತಿ ಬೆಲ್ಲ ತೊಗೋಬೇಕು. ನಾನು ಸ್ವಲ್ಪ ಕಡಿಮೆ ತೊಗೊಂಡೇನಿ, ಸಿಹಿ ಭಾಳ ಬೇಡ ಅಂತ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಗ್ಯಾಸನ್ನು ಲೋ ಫ್ಲೇಮ್ ಒಳಗಿಟ್ಟ ಬೆಲ್ಲನ ಕುದಿಸ್ಕೋಬೇಕು. ಈ ರೀತಿ ಕುದಿಯುವಾಗ ಅದು ಸರಿಯಾಗಿ ಹದ ಬಂದೈತಿಲ್ಲೋ ಅಂತ ಚೆಕ್ ಮಾಡ್ತಾ ಇರ್ಬೇಕು. ಈಗ ನೋಡ್ರಿ, ಈಗ ಬಂದೈತಿಲ್ಲೋ ಅಂತ ಚೆಕ್ ಮಾಡತ್ತೇನೆ ನಾನು. ಇಲ್ಲ, ಇನ್ನೂ ಸ್ವಲ್ಪ ಬರ್ಬೇಕು. ಈಗ ಈ ರೀತಿ ಬರ್ಬೇಕು ನೋಡ್ರಿ. ಈ ರೀತಿ ಬಂದಾಗ ಗ್ಯಾಸನ್ನು ಬಂದ್ ಮಾಡಿ ಅದಕ್ಕೆ ಕಡಲೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೋಬೇಕು. ನಾವು ಮಾಡಿಟ್ಟಿರೋ ಚಿಕ್ಕಿ ಅದು ಗರಂ ಇರುವಾಗನ ಈ ಪ್ಲೇಟಿಗೆ ಹಾಕೋಬೇಕು. ಆಮೇಲೆ ಈ ರೀತಿ ಮಾಡ್ಕೊಂಡು ಒಂದು 10 ರಿಂದ 15 ನಿಮಿಷ ಅದನ್ನು ಆರಾಕ ಬಿಡಬೇಕು. ಆಮೇಲೆ ಈ ರೀತಿ ಕಟ್ ಮಾಡಿ ತೆಗೆದ್ರೆ ಕಡಲೆ ಚಿಕ್ಕಿ ರೆಡಿಯಾಗಿರ್ತೈತಿ. ಇದನ್ನು ಚಿಕ್ಕ ಮಕ್ಕಳಿಗೆ, ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಕೊಡ್ರಿ. ಅವ್ರ ಮೂಳೆಗಳಿಗೆ ತುಂಬ ಬಲಶಾಲಿ ಮತ್ತು ವಯಸ್ಸಾದವ್ರಿಗೂ ತಿನ್ನಕ್ಕೆ ತುಂಬ ಸೂಕ್ತ. ಇದನ್ನೊಂದ್ಸಲ ಎಲ್ಲರೂ ಟ್ರೈ ಮಾಡಿರಿ, ತುಂಬ ಟೇಸ್ಟಿಯಾಗಿರ್ತೈತಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದ ಮರಿಬೇಡ್ರಿ. ಬಾಯ್.